ಭಾರಿ ಹೈಡ್ರಾಮಾ ನಡೆದಿದೆ. ಕಾಂಗ್ರೆಸ್ ಕಾರ್ಯಕರ್ತರಿಂದ ಎಸ್ಬಿಎಂ ಬ್ಯಾಂಕ್ಗೆ ಮುತ್ತಿಗೆ ಹಾಕಲಾಗಿದೆ, ಚುನಾವಣಾ ಬಾಂಡ್ನ ಮಾಹಿತಿಯನ್ನ ಮುಚ್ಚಿಟ್ಟಿದ್ದಾರೆ ಅನ್ನುವಂತ ಆರೋಪವನ್ನ ಮಾಡ್ತಾ ಬೆಂಗಳೂರಿನ ಮೈಸೂರು ಬ್ಯಾಂಕ್ ಬಳಿ ಪ್ರತಿಭಟನೆಯನ್ನ ನಡೆಸಲಾಗಿದೆ. ಪ್ರಧಾನಿ ಮೋದಿ ಅಮಿತ್ ಶಾ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಕೇಂದ್ರ ಸರ್ಕಾರದ ವಿರುದ್ಧ ಯುವ ಕಾಂಗ್ರೆಸ್ ಪ್ರೊಟೆಸ್ಟ್ ಅನ್ನ ನಡೆಸಿದೆ. ಚುನಾವಣಾ ಬಾಂಡ್ನ ಮಾಹಿತಿಯನ್ನ ಬಚ್ಚಿಟ್ಟಿದ್ದಾರೆ ಅನ್ನುವಂತ ಮಾತನ್ನ ಹೇಳ್ತಾ ಯುವ ಕಾಂಗ್ರೆಸ್ ಘಟಕ ಈಗ ಪ್ರತಿಭಟನೆಯನ್ನ ಮಾಡಿದೆ. ಚುನಾವಣಾ ಬಾಂಡ್ನ ಸಂಪೂರ್ಣ ಮಾಹಿತಿಯನ್ನ ನೀಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಈಗಾಗಲೇ ಸುಪ್ರೀಂ ಕೋರ್ಟ್ನಲ್ಲೂ ಕೂಡ ಈ ವಿಚಾರಣೆಯನ್ನ ಇವತ್ತು ಕೈಗೆತ್ತಿಕೊಳ್ಳಲಾಗಿತ್ತು. ಸುಪ್ರೀಂ ಕೋರ್ಟ್ ಕೂಡ ಛೀಮಾರಿಯನ್ನ ಹಾಕಿದೆ ಒಂದು ಕಡೆ. ಮತ್ತೊಂದು ಕಡೆಯಲ್ಲಿ ಮೈಸೂರು ಬ್ಯಾಂಕ್ ಸರ್ಕಲ್ ಬಳಿಯಲ್ಲಿ ಯುವ ಕಾಂಗ್ರೆಸ್ ಘಟಕ ಈಗ ಪ್ರತಿಭಟನೆಯನ್ನ ಮಾಡ್ತಾ ಇರೋದು. ಕಾಂಗ್ರೆಸ್ ಕಾರ್ಯಕರ್ತರು ಎಸ್ಬಿಐ ಬ್ಯಾಂಕ್ಗೆ ಮುತ್ತಿಗೆಯನ್ನ ಕೂಡ ಹಾಕೋದಕ್ಕೆ ಪ್ರಯತ್ನಿಸಿದ್ರು. ಚುನಾವಣಾ ಬಾಂಡ್ನ ಮಾಹಿತಿಯನ್ನ ಮುಚ್ಚಿಟ್ಟಿದ್ದಾರೆ ಅನ್ನುವಂತ ಮಾತನ್ನ ಹೇಳ್ತಾ ಮೈಸೂರು ಬ್ಯಾಂಕ್ ಸರ್ಕಲ್ ಬಳಿ ಒಂದಷ್ಟು ಕಾಲ ಭಾರಿ ಹೈಡ್ರಾಮಾ ನಡೆದಿದೆ. ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ರೂಪೇಶ್ ಬೈಂದೂರು. ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ. ರೂಪೇಶ್, ಸದ್ಯಕ್ಕೆ ಅಲ್ಲಿ ಪ್ರತಿಭಟನೆ ನಡೀತಾ ಇದೆಯಾ? ಜೊತೆಗೆ ಯಾವ ವಿಚಾರವನ್ನ ಮುಂದಿಟ್ಕೊಂಡು ಕಾಂಗ್ರೆಸ್ ಕಾರ್ಯಕರ್ತರು ಈಗ ಬ್ಯಾಂಕ್ಗೆ ಮುತ್ತಿಗೆ ಹಾಕೋದಕ್ಕೆ ಪ್ರಯತ್ನ ಪಟ್ಟಿರೋದು, ಏನೇನು ಡೀಟೇಲ್ಸ್ ಇದೆ? ಅಶ್ವಿನಿ, ಇವತ್ತು ಚುನಾವಣಾ ಬಾಂಡ್ ಸಂಬಂಧಪಟ್ಟಂತೆ ಮಾಹಿತಿಗಳನ್ನು ಎಸ್ಬಿಐ ಬ್ಯಾಂಕ್ ಸರ್ಕಾರಕ್ಕೆ ಅದೇ ರೀತಿ ಚುನಾವಣಾ ಆಯೋಗಕ್ಕೆ ಸಲ್ಲಿಕೆ ಮಾಡ್ತಾ ಇಲ್ಲ ಅಂತ ಹೇಳಿ ಕೋರ್ಟ್ಗೂ ಕೂಡ ಸಲ್ಲಿಕೆ ಮಾಡ್ತಾ ಇಲ್ಲ ಅಂತೇಳಿ ಆಕ್ಷೇಪವನ್ನ ಕಾಂಗ್ರೆಸ್ ಕಾರ್ಯಕರ್ತರು ಎತ್ತಾ ಇದ್ದಾರೆ. ಹೀಗಾಗಿ ದೇಶವ್ಯಾಪಿ ಈ ವಿಚಾರ ಚರ್ಚೆ ಆಗ್ತಾ ಇದೆ. ಯಾಕಂತ ಹೇಳಿದ್ರೆ ಪದೇ ಈ ಒಂದು ವಿಚಾರವಾಗಿ ಯಾಕೆ ಎಸ್ಬಿಐ ಬ್ಯಾಂಕ್ ಸರ್ಕಾರಕ್ಕೆ ಟೈಮ್ ತೆಗೆದುಕೊಳ್ತಾ ಇದೆ ಅಂತ ಹೇಳಿ ಹೀಗಾಗಿ ಫ್ರೀಡಂ ಪಾರ್ಕ್ ನಲ್ಲಿ ಪ್ರತಿಭಟನೆ ಆಗ್ತಾ ಇದೆ. ಅದೇ ರೀತಿಯಾಗಿ ಮೈಸೂರು ಬ್ಯಾಂಕ್ ಸರ್ಕಲ್ ಇರ್ತಕ್ಕಂಥ ಎಸ್ಬಿಐ ಬ್ಯಾಂಕ್ ಕೂಡ ಮುತ್ತಿಗೆ ಹಾಕುವಂತ ಕೆಲಸವನ್ನ ಕಾಂಗ್ರೆಸ್ ಕಾರ್ಯಕರ್ತರು ಮಾಡಿದ್ರು. ಹೀಗಾಗಿ ಇಲ್ಲಿ ಸರ್ಕಾರಕ್ಕೆ ಧಿಕ್ಕಾರ. ಯಾಕಂತ ಹೇಳಿದ್ರೆ ಇಲ್ಲಿ ಸರ್ಟಿಫಿಕೇಟ್ ವಿಚಾರಿಸಬಹುದು, ಎಸ್ಬಿಐ ಬ್ಯಾಂಕ್ ಇರಬಹುದು, ಯಾವುದೇ ರೀತಿ ಮಾಹಿತಿಗಳನ್ನು ಸರ್ಕಾರಕ್ಕೆ ಕೊಡ್ತಾ ಇಲ್ಲ ಅಂತ ಹೇಳ್ತಿದ್ದಾರೆ. ಹೀಗಾಗಿ ನಮ್ಮೊಂದಿಗೆ ಮಾತಾಡ್ಲಿಕ್ಕೆ ಕೆಪಿಸಿಸಿಯ ಕಾರ್ಯದರ್ಶಿ ಆಗಿರ್ತಕ್ಕಂಥ ಮಂಜುನಾಥ್ ಅವರಿದ್ದಾರೆ. ಇವತ್ತು ಪ್ರಮುಖವಾಗಿ ಎಸ್ಬಿಐ ಬ್ಯಾಂಕ್ ಕೂಡ ಮುತ್ತಿಗೆ ಹಾಕೋ ಪ್ರಯತ್ನ ಮಾಡಿದ್ರಿ, ಅದೇ ರೀತಿಯಾಗಿ ಸರ್ಕಾರದ ವಿರುದ್ಧವಾಗಿ ಧಿಕ್ಕಾರಕ್ಕೆ ಹೋಗ್ತಾರೆ, ಏನು ವಿಚಾರ ಅಂತ? ಈ ಒಂದು ಎಸ್ಬಿಐ ಬ್ಯಾಂಕ್ ಇದೆಯಲ್ಲ, ಇದು ಎಸ್ಬಿಐ ಬ್ಯಾಂಕ್ ಅಲ್ಲ, ಸಂಘ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ಹೇಳಕ್ಕೆ ಇಚ್ಛಪಡ್ತೀನಿ. ಎಸ್ಬಿಐ ಬ್ಯಾಂಕು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಆಗಿತ್ತು ಇಲ್ಲಿವರು ಕೂಡ. ಯಾವಾಗ ಬಿಜೆಪಿಯಿಂದ ಕಳ್ಳವನ್ನು ಮ್ಯಾರೇಜ್ ಅನ್ನ ಮದುವೆ ಆಗಿದೆಯಲ್ಲ ಬಿಜೆಪಿ ಜೊತೆ ಸಮ್ಮಿಲನ ಆಗಿ ಹಗರಣಗಳನ್ನ ಮಾಡ್ತಾ ಇದೆ, ಏನಿದು ಎಲೆಕ್ಷನ್ ಬಾಂಡ್ ಅನ್ನ ತಗೊಂಡು ಈ ಬಿಜೆಪಿ ಸೆಂಟ್ರಲ್ ನಮ್ಮ ಸರ್ವೋಚ್ಚ ನ್ಯಾಯಾಲಯ ಕೇಳಿದ್ರು ಕೂಡ ಎಸ್ಬಿಐ ಕೊಡೋದಕ್ಕೆ ರೆಡಿ ಇಲ್ಲ ಅಂದ್ರೆ ಈ ಹಗರಣದಲ್ಲಿ ಬಿಜೆಪಿ ಮೋದಿ ಅಮಿತ್ ಶಾ ಅವರು ಮತ್ತು ಎಸ್ಬಿಐ ಬ್ಯಾಂಕ್ ಸಮ್ಮಿಲನವಾಗಿದೆ. ಈ ಹಗರಣಕ್ಕೆ ಎರಡು ಸಂಸ್ಥೆಗಳು ಅಂದ್ರೆ ಈ ಬಿಜೆಪಿ ಕೂಡ ಒಂದು ಕಳ್ಳ ಸಂಸ್ಥೆ ಆಗಿದೆ. ಎಲ್ಲ ಜನರನ್ನ ದುಡ್ಡು ಕದೀತಾ ಇದೆ, ಕಂಪನಿಗಳ ದುಡ್ಡು ಕದೀತಾ ಇದೆ. ಈ ಎಲೆಕ್ಷನ್ ಬಾಂಡ್ ಹಗರಣವನ್ನು ಮಾಡೋದು ಕೂಡ ಬಿಜೆಪಿನೇ. ಈ ಎಸ್ಬಿಐ ಜೊತೆಗೂಡಿ ಏನು ಬಿಜೆಪಿ ಹಗರಣ ಮಾಡಿದೆ ಇದನ್ನ ನಾವು ಖಂಡಿಸ್ತೇವೆ. ಇಲ್ಲಿವರೆಗೂ ಕೂಡ 16,800 ಕೋಟಿಗಳನ್ನ ಬಾಂಡ್ ಅನ್ನ ಎಸ್ಬಿಐ ಕಲೆಕ್ಟ್ ಮಾಡಿದೆ. ಅದು 55% ಬಿಜೆಪಿಗೆ ಹೋಗಿರುವಂತದ್ದು. ಅಂದ್ರೆ ಇದರಲ್ಲಿ ಗೊತ್ತಾಗುತ್ತೆ ಹಗರಣದಲ್ಲಿ ಬಿಜೆಪಿ ಎಷ್ಟು ಸಮ್ಮಿಲನ ಇದೆ. ಇವರು ಬ್ಲಾಕ್ ಮನಿಯನ್ನು ಆಚೆ ತರಲ್ಲ, ಉದ್ಯೋಗವನ್ನ ಕೊಡಲ್ಲ, ನಮ್ಮಲ್ಲಿರೋದಂತ ದೇಶದಲ್ಲಿರೋ ಹಣವನ್ನ ಲೂಟಿ ಮಾಡೋದಕ್ಕೆ ಇರೋದು, ಓನ್ಲಿ ಅದಾನಿ ಅಂಬಾನಿ ಸಪೋರ್ಟ್ ಮಾಡೋದಕ್ಕೆ ಇರೋದು. ಮೋದಿ ಅವರು ಈ ಒಂದು 400 ಸೀಟನ್ನ ಗೆಲ್ತೀವಿ ಅಂತ ಅನಂತಕುಮಾರ್ ಅವರು ಹೇಳ್ತಾ ಇದಾರಲ್ಲ, ಸಂವಿಧಾನವನ್ನು ಚೇಂಜ್ ಮಾಡ್ತೀವಿ ಅಂತ. ಸಂವಿಧಾನವಲ್ಲ, ಎಲ್ಲರ ಪ್ರಾಣ ತೆಗೆಯೋದಕ್ಕೆ ರೆಡಿಯಾಗಿದ್ದಾರೆ. ಸಾಮಾನ್ಯ ಜನರ ಸಾಮಾನ್ಯವಾಗಿ ಬದುಕಿರುವಂತ ಬಡರ ಜನರ ಪ್ರಾಣ ತೆಗೆಯೋದಕ್ಕೆ ರೆಡಿಯಾಗಿದ್ದಾರೆ. ಈ ಒಂದು ಹಗರಣದಲ್ಲಿ ಮೋದಿ ಅವರೇ ಖುದ್ದು ಮಿಲನರಾಗಿದ್ದಾರೆ ಅಂತ ಹೇಳಕ್ ಇಚ್ಛೆ ಪಡ್ತೇನೆ. ಅಶ್ವಿನಿ, ಇಲ್ಲಿ ಕಾಂಗ್ರೆಸ್ ಕಾರ್ಯಕರ್ತ ಆಕ್ರೋಶ ಅಂತ ಹೇಳಿದ್ರೆ ಈಗ ಎಸ್ಬಿಐ ಬ್ಯಾಂಕ್ ಕೂಡ ಮೋದಿ ಸರ್ಕಾರಕ್ಕೆ ಶಾಮೀಲಾಗಿದೆ. ಒಟ್ಟಾರೆ 16,000 ಕೋಟಿಯ ಹಣವನ್ನು ಸಂಗ್ರಹಿಸಿದೆ ಅಂತೇಳಿ ಆರೋಪವನ್ನ ಇಲ್ಲಿ ಮಾಡ್ತಾ ಇದ್ದಾರೆ. ಈ ಮೂಲಕವಾಗಿ ಎಸ್ಬಿಐ ಬ್ಯಾಂಕ್ ಇರಬಹುದು, ಅದೇ ರೀತಿಯಾಗಿ ಬಿಜೆಪಿ ಇರಬಹುದು, ಎಲ್ಲದೂ ಕೂಡ ಧಿಕ್ಕಾರಕ್ಕೆ ಹೋಗಿ ಕಾಂಗ್ರೆಸ್ ಕಾರ್ಯಕರ್ತರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಅಶ್ವಿನಿ, ರೂಪೇಶ್, ಈಗ ಸುಪ್ರೀಂ ಕೋರ್ಟ್ ಛೀಮಾರಿಯನ್ನ ಕೂಡ ಹಾಕಿದೆ ಒಂದು ಕಡೆಯಲ್ಲಿ. ಅದರ ಜೊತೆಯಲ್ಲಿ 4 ತಿಂಗಳು ಕೇಳಿತ್ತು, ಆದ್ರೆ ನಾಳೆಯೇ ಡೆಡ್ ಲೈನ್ ಅನ್ನುವಂತ ಮಾತನ್ನ ಹೇಳಿದ್ರು ಕೂಡ ಇಲ್ಲಿ ಪ್ರತಿಭಟನೆಯನ್ನ ನಡೆಸಲಾಗ್ತಾ ಇರೋದು. ಹಾಗಾಗಿ ಯಾವ ಕಾರಣಕ್ಕಾಗಿ ಎಕ್ಸಾಕ್ಟ್ಲಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ? ಯಾಕಂದ್ರೆ ನಾಳೆ ಡೆಡ್ ಲೈನ್ ಕೊಟ್ಟಿದ್ದಾರೆ. ನಾಳೆ ಎನಿವೇಸ್ ಎಸ್ಬಿಐ ಈ ಡೀಟೇಲ್ಸ್ ಅನ್ನ ಬಹಿರಂಗ ಪಡಿಸಲೇಬೇಕಾಗಿದೆ. ಆದ್ರೂ ಕೂಡ ಕಾರ್ಯಕರ್ತರು ಈಗ ಪ್ರತಿಭಟನೆಯನ್ನ ಮಾಡ್ತಾ ಇರುವಂತ ಎಕ್ಸಾಕ್ಟ್ ರೀಸನ್ ಏನು ಅಂತ?
ಅಶ್ವಿನಿ, ಕೇಂದ್ರ ಸರ್ಕಾರದ ವಿರುದ್ಧವಾಗಿ ಸಾಕಷ್ಟು ಕಾಂಗ್ರೆಸ್ ಆರೋಪ ಮೊದಲಿಂದಲೂ ಕೂಡ ಮಾಡ್ಕೊಂಡು ಬಂದಿದೆ. ಇಲ್ಲಿ ಪ್ರಮುಖವಾಗಿ ಹೇಳ್ತಕ್ಕಂಥದ್ದು ಒಟ್ಟಾರಾಗಿ ಸಾವಿರಾರು ಕೋಟಿ ಹಣವನ್ನು ಸಂಗ್ರಹಿಸಲಾಗಿದೆ. ಆದರೆ ಇಲ್ಲಿ ಬಹುತೇಕ ಚುನಾವಣಾ ಬಾಂಡ್ ಸಂಬಂಧಪಟ್ಟಂತೆ ಹೆಚ್ಚು ಚುನಾವಣಾ ಸಂಗ್ರಹಣೆ ಈ ಒಂದು ಬಾಂಡ್ ಸಂಬಂಧಪಟ್ಟಾಗೆ ಹಣವನ್ನು ಸಂಗ್ರಹಣೆ ಮಾಡಿದ್ದು ಇಲ್ಲಿ ಬಿಜೆಪಿ. ಹೀಗಾಗಿ ಬಿಜೆಪಿ ಈ ರೀತಿಯಾಗಿ ಒಂದು ಅನ್ಯಾಯದ ಮಾರ್ಗದ ಮೂಲಕವಾಗಿ ಹಣವನ್ನು ಸಂಗ್ರಹ ಮಾಡ್ತಾ ಅಂತೇಳಿ ಆರೋಪವನ್ನು ಕಾಂಗ್ರೆಸ್ ಕಾರ್ಯಕರ್ತರು ಮಾಡ್ತಾ ಇದ್ದಾರೆ. ಇಲ್ಲಿ ಪ್ರಮುಖವಾಗಿ ನಾಳೆ ಡೆಡ್ಲೈನ್ ಅನ್ನು ಕೊಟ್ಟರು ಕೂಡ ಇಲ್ಲಿ SBI ಕೇಳ್ತಾ ಇಲ್ಲ, ಹಿಂದೆನೂ ಕೂಡ ನುಣುಚಿಕೊಡುವಂತ ಕೆಲಸವನ್ನ ಮಾಡ್ತಾ ಇದೆ ಅಂತ ಹೇಳಿ ಕಾಂಗ್ರೆಸ್ ಆರೋಪಿಸ್ತಾ ಇದೆ. ಅದೇ ರೀತಿಯಾಗಿ ಯಾಕಂತ ಹೇಳಿದ್ರೆ ಕೋರ್ಟ್ಗೂ ಕೂಡ ಕೊಡದೇ ಇರತಕ್ಕಂಥ ಮಾಹಿತಿ ಅಂತದ್ದೇನಿದೆ, ಯಾಕಂದ್ರೆ ಇಷ್ಟಾರು ಸಾವಿರಾರು ಕೋಟಿಯನ್ನ ಸಂಗ್ರಹ ಮಾಡ್ಲಿಕ್ಕಾಗತ್ತೆ, ಹಾಗಾಗಿ ಕೋರ್ಟ್ಗೆ ಯಾಕೆ ಕೊಡ್ತಾ ಇಲ್ಲ, ಡಿಲೇ ಮಾಡ್ತಾ ಇದೆ ಅನ್ನೋ ಪ್ರಶ್ನೆಯನ್ನ ಇಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಎತ್ತಾ ಇದ್ದಾರೆ. ಇಲ್ಲಿ ಪ್ರಮುಖವಾಗಿ ಇಲ್ಲಿ ದೊಡ್ಡ ದೊಡ್ಡ ಕಂಪನಿಗಳೇ ಬಿಜೆಪಿ ಜೊತೆ ಶಾಮೀಲಾಗಿದೆ ಅಂತೇಳಿ ಆರೋಪವನ್ನ ಕಾಂಗ್ರೆಸ್ ಮಾಡ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ SBI ಕೂಡ ಇದೀಗ ಶಾಮೀಲಾಗಿದೆ ಅಂತೇಳಿ ಆರೋಪವನ್ನ ಮಾಡ್ತಾ ಇದ್ದಾರೆ. ಹೀಗಾಗಿ ನಾಳೆ ಒಂದು ಡೆಡ್ಲೈನ್ ಅನ್ನು ಕೂಡ ಕೊಟ್ಟಿದೆ. ಹೀಗಾಗಿ SBI ಬ್ಯಾಂಕ್ ಸರ್ಕಾರಕ್ಕೆ ಅದೇ ರೀತಿಯ ಕೋರ್ಟ್ಗೆ ಈ ಒಂದು ಮಾಹಿತಿಯನ್ನು ಸಲ್ಲಿಕೆ ಮಾಡುತ್ತೆ ಅಥವಾ ಏನೇನು ಮಾಹಿತಿಯನ್ನು ಸಲ್ಲಿಕೆ ಮಾಡುತ್ತೆ ಅಂತೇಳಿ. ಯಾಕಂದ್ರೆ ಚುನಾವಣಾ ವಿಚಾರ ಆಗಿ ಕಾಂಗ್ರೆಸ್ ಬಳಸ್ಕೊಳ್ಬಹುದು. ಯಾಕಂತ ಹೇಳಿದ್ರೆ ಇಷ್ಟೆಲ್ಲ ಕೋಟಿ ಹಣವನ್ನ ಬಿಜೆಪಿ ರಾಜಕೀಯಕ್ಕಾಗಿ ಬಳಸ್ಕೊಂಡಿದೆ ಅಂತೇಳಿ ಆರೋಪವನ್ನು ಮಾಡಬಹುದು. ಹೀಗಾಗಿ ನಾಳೆ ಏನು ಬ್ಯಾಂಕ್ ಕೋರ್ಟ್ಗೆ ಏನು ಮಾಹಿತಿಯನ್ನು ಕೊಡುತ್ತೆ, ಈ ಮಾಹಿತಿ ಸಾಕಷ್ಟು ಮಹತ್ವದಾಗಿರುತ್ತೆ. ಅದೇ ರೀತಿಯಾಗಿ ರಾಜಕೀಯದಲ್ಲಿ ಒಂದಿಷ್ಟು ಆಯಾಮಕ್ಕೆ ಚರ್ಚೆಗೆ ಒಂದು ಅವಕಾಶ ಮಾಡಿಕೊಡುತ್ತೆ ಅಂತೇಳಿ ಹೇಳ್ಬಹುದು. ಅಶ್ವಿನಿ.